ಶ್ರೀ ಹರಿಹರೇಶ್ವರ ಪ್ರಸಿದ್ಧತು. ಇವತ್ತಿನ ದಿವಸ ಜಗತ್ತಿನಾದ್ಯಂತ ಒಂದು ಮಹಾಶಿವರಾತ್ರಿ ಎಂಬುವಂಥದ್ದು ಆಚರಣೆ ಎಂಬುವಂಥದ್ದು ಇರತಕ್ಕಂಥದ್ದು. ಇದು ಶಿವನಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ದಿವಸ ಎಂಬುವಂಥದ್ದಾಗಿ ಕೂಡ ಹೇಳ್ಬೋದು. ಯಾಕಂತಂದರೆ ಜಗತ್ತಿನಾದ್ಯಂತ ಶಿವನಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥದ್ದು. ಶಿವನಿಗೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಮನೆಗಳನ್ನು, ಮನಸ್ಸಿನಲ್ಲಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ನಮಗೆ ಆಗುಹೋಗುಗಳನ್ನು ನಾವು ಇವತ್ತಿನ ದಿವಸ ರಾತ್ರಿ ಇಡೀ ಜಾಗರಣೆಯನ್ನು ಮಾಡಿ ನಾವು ಶಿವನಲ್ಲಿ ಭಕ್ತಿಪೂರ್ವಕವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಪಕ್ಷದಲ್ಲಿ ಸಾಕ್ಷಾತ್ ಶಿವನು ಅದನ್ನು ಈಡೇರಿಸ್ತಾನೆ ಎಂಬುವಂಥದ್ದು ಕೂಡ ಶಿವಪುರಾಣದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ಹರಿಹರದಲ್ಲಿ ಹರಿಹರೇಶ್ವರನನ್ನು ಒಂದು ಉದ್ದೇಶಿತವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ನಾವು ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ನಾವು ಮಾಡುವಂಥವರಾಗಿದ್ದೇವೆ. ಅದರಲ್ಲಿ ಇವತ್ತಿನ ದಿವಸ ಶಿವರಾತ್ರಿ ಪ್ರಯುಕ್ತವಾಗಿರ್ತಕ್ಕಂಥದ್ದು ಮಹಾನ್ಯಾಸಪೂರ್ವಕವಾಗಿ ಲಘುನ್ಯಾಸಪೂರ್ವಕವಾಗಿ ಮಹಾರುದ್ರ ಅಭಿಷೇಕವನ್ನು ಮಾಡುವಂಥದ್ದಾಗಿದ್ದೇವೆ. ಅಂದರೆ ಪಂಚಾಮೃತ ಸಹಿತವಾಗಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು, ಹಾಗೆ ಎಳನೀರು, ಹಾಗೆ ಕಬ್ಬಿನ ಹಾಲು, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಧಾನ್ಯಗಳನ್ನು ತೆಗೆದುಕೊಂಡು ಆ ಭಗವಂತನಿಗೆ ಇಷ್ಟಪೂರ್ತಕವಾಗಿರ್ತಕ್ಕಂತಹ ಅಭಿಷೇಕವನ್ನು ಕಾರ್ಯಕ್ರಮವನ್ನು ಮಾಡುವಂಥದ್ದಾಗಿದ್ದೇವೆ. ಇದರಲ್ಲಿ 4 ಯಾಮಗಳನ್ನು ಮಾಡ್ತೇವೆ. ಒಂದೊಂದು ಯಾಮಕ್ಕೂ ಕೂಡ ಒಂದೊಂದು ಅಧಿದೇವತೆ ಎಂಬುವಂಥದ್ದು ರುದ್ರ ಪ್ರೀತ್ಯರ್ಥವಾಗಿರ್ತಕ್ಕಂಥ ಶಿವನ ಪ್ರೀತ್ಯರ್ಥವಾಗಿರ್ತಕ್ಕಂತಹ ಒಂದೊಂದು ಯಾಮಕ್ಕೆ ಒಬ್ಬೊಬ್ಬರು ಅಧಿದೇವತೆ ಎಂಬುವಂಥದ್ದು ಕೂಡ ಇರ್ತಕ್ಕಂಥದ್ದು. ಅದನ್ನು ಆ ಒಂದು ಯಾಮದಲ್ಲಿ ಕೂಡ ನಾವು ಆ ದೇವರನ್ನು ಆಹ್ವಾನವನ್ನು ಮಾಡಿ ಆ ಶಿವನ ಪ್ರೀತ್ಯರ್ಥವಾಗಿ ಅಭಿಷೇಕವನ್ನು ಕೂಡ ಮಾಡುವಂಥವರಾಗುತ್ತೇವೆ. ಅಂದರೆ ಶಿವನಿಗೆ ನಾವು ಒಂದೊಂದು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಹಾಗೂ ಸಕ್ಕರೆಯನ್ನು ಇತ್ಯಾದಿಗಳನ್ನೆಲ್ಲವನ್ನು ಹಾಕ್ತೇವೆ. ಏಕೆ ಹಾಕ್ತೇವೆ ಎಂಬುವಂಥದ್ದು ಕೂಡ ಹಾಲನ್ನು ಆಪ್ಯಾಯಸ್ವೇತಿ ಪಯಃ ಅಂತ ಹೇಳ್ತಾರೆ. ಅಂದರೆ ಹಾಲನ್ನು ಹಾಕಿದ್ದೀವಪ್ಪ ಅಂತಂದರೆ ಮನಸ್ಸಿನಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯಾಗಿರೋಂಥ ಪಾಪಕ್ಷಯಗಳಿತ್ತು ಅಂದರೂ ಕೂಡ ಹಾಲೆಷ್ಟು ಪರಿಶುದ್ಧವಾಗಿರ್ತದೆಯೋ ಅಷ್ಟೇ ಮನಸ್ಸು ಸೂದಾಗೂ ನಮ್ಮ ಪರಿಶುದ್ಧವಾಗಿ ಆಗುತ್ತದೆ ಎಂಬುವಂಥದ್ದು ಕೂಡ ಒಂದು ಶಿವಪುರಾಣದಲ್ಲಿ ಉಲ್ಲೇಖ ಎಂಬುವಂಥ ಇರತಕ್ಕಂಥದ್ದು. ಹಾಗೆ ಮಧು ಅಂಥೇಳಿ, ಆ ಮಧು ಅಂದರೆ ಜೇನುತುಪ್ಪ ಎಂಬುವಂಥದ್ದು. ಜೇನುತುಪ್ಪವನ್ನು ಕೂಡ ನಾವು ಶಿವನಿಗೆ ಪ್ರೀತ್ಯರ್ಥವಾಗಿ ಅಭಿಷೇಕವನ್ನು ಮಾಡಿದ್ರಿ ಅಂತಂದರೆ ಅಲ್ಲಿರ್ತಕ್ಕಂಥ ಯಾವ ರೀತಿಯಾಗಿ ಮಧು ಒಂದು ಜೇನುತುಪ್ಪ ಎಂಬುವಂಥ ಎಷ್ಟು ಸಿಹಿಯಾಗಿರ್ತದೆಯೋ ಅಷ್ಟೇ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಕಲ್ಮಶಗಳು ಕೆಲವೊಂದು ಎಲ್ಲ ಮನುಷ್ಯನಲ್ಲಿ ಕೂಡ ಇರುವಂಥದ್ದು ಒಂದು ಕಲ್ಮಶ ಎಂಬುವಂಥ ಇರತಕ್ಕಂಥದ್ದು. ಆ ಕಲ್ಮಶ ಎಂಬುವಂಥದ್ದು ಎಲ್ಲವನ್ನೂ ಕೂಡ ನಿವಾರಣೆಯಾಗಿ ಯಾವ ರೀತಿಯಾಗಿ ಮಧು ಎಂಬುವಂಥ ಜೇನುತುಪ್ಪ ಎಂಬುವಂಥ ಎಷ್ಟು ಸಿಹಿಯಾಗಿರ್ತಕ್ಕಂಥದೆಯೋ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂತಹ ಕಲ್ಮಶಗಳು ಕೂಡ ತೊರೆದು ಮಧು ಎಂಬ ಜೇನುತುಪ್ಪದಂತೆ ಸಿಹಿಯಾಗಿ ಕಂಡರೆ ಎಲ್ಲರಿಗೂ ಕೂಡ ಅದು ಸಂತೋಷ ಎಂಬುವಂಥ ಆಗುತ್ತದೆ ಎಂಬುವಂಥದ್ದು ಕೂಡ ಹೇಳಬಹುದು. ಈ ರೀತಿಯಾಗಿರ್ತಕ್ಕಂತಹ ಒಂದು ಶಿವರಾತ್ರಿ ಉತ್ಸವ ಎಂಬುವಂಥದ್ದು ಕೂಡ ನಮ್ಮ ಹರಿಹರ ಕ್ಷೇತ್ರದಲ್ಲಿ ನಡೆಯುವಂಥದ್ದು. ನಮ್ಮ ಹರಿಹರ ಕ್ಷೇತ್ರದಲ್ಲಿ ನಾವು ಈಗ ಸುಮಾರು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಪ್ರತೀತಿ ಎಂಬುವಂಥದ್ದು ಇದೆಯೋ, ಅಂದರೆ ಹರಿ ಮತ್ತು ಹರರಿಬ್ಬರೂ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಕೇವಲ ಬೇರೆ ನಾವು ಸ್ಥಳದಲ್ಲಿ ಹೋದಾಗ ಬರೀ ಶಿವನಿಗೆ ಮಾತ್ರ ಅಭಿಷೇಕ ನಡೆಯುವಂಥದ್ದಾಗತ್ತೆ. ಆದರೆ ಪ್ರಸ್ತುತವಾಗಿ ಹರಿಹರದಲ್ಲಿ ವಿಷ್ಣುವನ್ನು ಕೂಡ ಆರಾಧನೆ ಮಾಡ್ತೀವಿ, ಶಿವನನ್ನು ಕೂಡ ಆರಾಧನೆ ಮಾಡ್ತೀವಿ. ಇವತ್ತಿನ ದಿವಸ ಕೇವಲ ಶಿವರಾತ್ರಿ ಪ್ರೀತ್ಯರ್ಥವಾಗಿ ಶಿವನಿಗೆ ಮಾತ್ರ ಆರಾಧನೆ ಇರ್ತದೆ. ಆದರೆ ನಮ್ಮ ಹರಿಹರದಲ್ಲಿ ಹಾಗಲ್ಲ, ಶಿವ ಮತ್ತು ವಿಷ್ಣುವನ್ನು ಕುರಿತು ನಾವು ಆರಾಧನೆಯನ್ನು ಮಾಡ್ತೀವಿ. ಇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದರೆ ಶಿವನನ್ನು ಕೂಡ ತೃಪ್ತಿಪಡಿಸುವಂಥದ್ದು. ಅಂದರೆ ಶಿವನಾಗಿರ್ತಕ್ಕಂಥದ್ದು ಅಭಿಷೇಕ ಪ್ರಿಯ. ಅಂದರೆ ಶಿವನಾಗಿರ್ತಕ್ಕಂಥದ್ದು ನಾವು ಅವನಿಗೆ ಅಭಿಷೇಕ ಮಾಡಿದರೆ ಸಾಕು, ಸಂಪೂರ್ಣವಾಗಿರ್ತಕ್ಕಂಥ ಫಲ ಎಂಬುವಂಥ ಕೊಡ್ತಾನೆ ಎಂಬುವಂಥದ್ದು. ಆದರೆ ವಿಷ್ಣು ಹಾಗಲ್ಲ, ಅವನ ಅಲಂಕಾರ ಪ್ರಿಯ. ನೀವು ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡ್ತೀವೋ ಅವನು ಸಂತೋಷವನ್ನು ಪಡ್ತಾನೆ. ಆದರೆ ಇವತ್ತಿನ ದಿವಸ ಶಿವನು ಕೂಡ ಎಚ್ಚರಗೊಳ್ಬೇಕು, ವಿಷ್ಣುವು ಕೂಡ ಎಚ್ಚರಗೊಳ್ಬೇಕು. ಇಬ್ಬರೂ ಕೂಡ ಒಂದೇ ಏಕಶಿಲ ಮೂರ್ತಿಯಾಗಿರೋದ್ರಿಂದ ಇಬ್ಬರೂ ಕೂಡ ನಾವು ಅವರಿಗೆ ಹಾಲು, ಮೊಸರು ಇತ್ಯಾದಿಗಳೆಲ್ಲವನ್ನು ಕೂಡ ಹಾಕಿದ್ರಲ್ಲ, ಇಬ್ಬರೂ ಕೂಡ ಪ್ರೀತ್ಯರ್ಥವಾಗಿರ್ತಕ್ಕಂಥ ಸಂತೋಷವನ್ನು ಅನುಭವಿಸಿ ನಮಗೆಲ್ಲರಿಗೂ ಕೂಡ, ಅಂದರೆ ಜಗತ್ತಿನಾಗಿರ್ತಕ್ಕಂಥದ್ದು ರಾಜ್ಯದಲ್ಲಿ ಹಾಗೂ ಸುಭಿಕ್ಷೆ ಎಲ್ಲವನ್ನೂ ಕೂಡ ನೀಡುತ್ತಾನೆ ಎಂಬುವಂಥದ್ದು ಕೂಡ ನಾವು ಭಗವಂತನನ್ನ ಕುರಿತು ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿ ಭಗವಂತನಲ್ಲಿ ಇವತ್ತಿನ ದಿವಸ ನಾವು ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿ ಈ ರೀತಿಯಾಗಿರ್ತಕ್ಕಂಥ ಶಿವರಾತ್ರಿ ಆಚರಣೆಯನ್ನು ಕೂಡ ಶ್ರೀ ಹರಿಹರೇಶ್ವರ ಸ್ವಾಮಿಯ ಮಂದಿರದಲ್ಲಿ ನಾವು ಮಾಡುವಂಥವರಾಗಿದ್ದೇವೆ. ಎಲ್ಲ ಸದ್ಭಕ್ತರಿಗೂ ಕೂಡ ಶ್ರೀ ಹರಿಹರೇಶ್ವರ ಸ್ವಾಮಿ ಎಂಬುವಂಥದ್ದು ಶುಭವಾಗಲಿ, ಜಯವಾಗಲಿ, ಮಂಗಳವಾಗಲಿ, ಎಲ್ಲರಿಗೂ ಕೂಡ ಕಲ್ಯಾಣವಾಗಲಿ ಎಂಬುವಂಥದ್ದಾಗಿ ಕೂಡ ಶ್ರೀ ಹರಿಹರೇಶ್ವರ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.
ರಾತ್ರಿಯೇಳು ಶಿವರಾತ್ರಿ ಜಾತ್ರೆಯೇಳು ಶ್ರೀಶೈಲ ಕ್ಷೇತ್ರದೊಳಧಿಕ ಶ್ರೀ ಕಾಶಿ ಶಿವತತ್ವ ಸ್ತೋತ್ರಗಳ ಅಧಿಕ ಸರ್ವಜ್ಞ ಅಂತ ಸರ್ವಜ್ಞನ ವಚನವನ್ನು ಸ್ಮರಿಸಿಕೊಂಡು ಹರಿಹರ ಅಂದರೆ ದೇವಸ್ಥಾನಗಳ ನಗರ, ಐತಿಹಾಸಿಕ ದೇವಸ್ಥಾನಗಳ ನಗರ ಹರಿಹರೇಶ್ವರ ದೇವಸ್ಥಾನದ ಆವರಣದಲ್ಲಿ ಸುಮಾರು ಸಾವಿರಾರು ಜನ ಭಕ್ತರು ದರ್ಶನಕ್ಕೆ ಬಂದ್ದಾರೆ. ಆ ದರ್ಶನಕ್ಕೆ ಬಂದಂಥ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡ್ತಾಯಿದ್ದಾರೆ. ಆ ಗಜಾನನ ಟ್ರಸ್ಟ್ನ ನಮ್ಮ ಅದ್ವೈತ್ ಅವರು ಈ ಪ್ರಸಾದ ವಿವರಣೆ ನಮಗೆ ನೀಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೀನಿ. ಸರ್ ನಮಸ್ತೆ. ನಾವು ಪ್ರತಿ ವರ್ಷ ಹರಿಹರೇಶ್ವರ ಜಾತ್ರೆಗೆ ಒಂದು 12,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರ್ತೇವೆ. ಅದೇ ರೀತಿ ಸತತ 10ನೇ ವರ್ಷ ಶಿವರಾತ್ರಿ ದಿವಸ ಭಕ್ತಾದಿಗಳಿಗೆ ಪ್ರತಿ ವರ್ಷ ಗೊಜ್ಜೋಲಕ್ಕಿ ಮತ್ತು ಏನಾಗುತ್ತೋ ಪ್ರಸಾದದ ಸೇವೆ ಮಾಡ್ತಾಯಿದ್ದೇವೆ. ಹಾಗಾಗಿ ಇಲ್ಲಿ ಪ್ರತಿ ದಿವಸ ರಾತ್ರಿ ಸಂಜೆ 7 ಗಂಟೆಗೆ ಶುರು ಮಾಡಿದವರು ರಾತ್ರಿ 11 ಗಂಟೆ ತನಕ ನಾವು ಪ್ರಸಾದವನ್ನು ವಿನಿಯೋಗ ಮಾಡ್ತೇವೆ. ಒಂದು 5,000 ಜನಕ್ಕೆ ಆಗೋಷ್ಟು ಅವಲಕ್ಕಿ ಗೊಜ್ಜೋಲಕ್ಕಿ ಮತ್ತು ಮಾಡಿಸಿದ್ದೀವಿ. ಇದಾದ ನಂತರ ಮತ್ತೆ 12 ಗಂಟೆ ಮೇಲ್ಗಡೆಗೆ ಹಾಲಿನ ವ್ಯವಸ್ಥೆ ಮಾಡಿದ್ವಿ. ಹಾಲಿನ ವ್ಯವಸ್ಥೆ ಸರಿ, ಹಣ್ಣಿನ ವ್ಯವಸ್ಥೆನೇ ಇತ್ತು. ಈ ವರ್ಷ ಗೊಜ್ಜೋಲಕ್ಕಿ ಮಾಡಿದ್ದೀವಿ. ಸ್ವಲ್ಪ ಹೋದ ವರ್ಷ ಒಂದು 100 kg ಅಷ್ಟು ಮಾಡಿದ್ವಿ. ಈ ಸತಿ ಒಂದು 170ರಿಂದ 180 kg ತನಕ ಅವಲಕ್ಕಿ ಮಾಡಿಸಿದ್ವಿ. ಒಂದು 5,000ರಿಂದ 6,000 ಜನಕ್ಕೆ ಪ್ರಸಾದದ ವ್ಯವಸ್ಥೆ ಆಗಿದೆ. ಶಿವರಾತ್ರಿ ಅಂದ ತಕ್ಷಣ ಎಷ್ಟೋ ಜನ ಈ ಯಾತ್ರೆ ಅಂದರೆ ಪಾದಯಾತ್ರೆ ದಾರಿಯಾಗಿ ಕೂಡ ದಾವಣಗೆರೆ ಜಿಲ್ಲೆಯಿಂದ ಭಾಳಷ್ಟು ಜನ ಬರ್ತಾರೆ. ಬಂದಂಥ ಭಕ್ತರಿಗೆ ಒಂದು ಕಡೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಇಲ್ಲಿ ಮಹಾಪ್ರಸಾದ ಅಂತೇಳಿ ಗೊಜ್ಜೋಲಿಕೆಯನ್ನು ಮಾಡಿಸಿದ್ದಾರೆ. ನಮ್ಮ ಗಜಾನನ ಸೇವಾ ಸಮಿತಿಯವರು ಕಳೆದ 10 ವರ್ಷಗಳಿಂದ ಬಂದಂಥ ಸದ್ಭಕ್ತರಿಗೆ ಸುಮಾರು 5,000ರಿಂದ 6,000 ಜನ ಭಕ್ತರಿಗೆ ಪ್ರಸಾದ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಹರಿಹರೇಶ್ವರ ಈ ಒಂದು ನಮ್ಮ ಗಜಾನನ ಬಳಗಕ್ಕೆ ಬಂದಂಥ ಭಕ್ತರಿಗೆ ಆಯುರಾರೋಗ್ಯ ಐಶ್ವರ್ಯ ಸುಖಶಾಂತಿನ ಕರುಣಿಸಲಿ ಅಂತೇಳಿ ನಾವು ಬೇಡ್ಕೊಳ್ತಾ ಇದ್ದೀವಿ. ನಾವು ಹರಿಹರ ದೇವಸ್ಥಾನಕ್ಕೆ ಬಂದಾಗ ಆರಂಭದಲ್ಲಿ ಆ ಒಂದು ದೀಪಸ್ತಂಭ ಇದೆ. ಅಲ್ಲಿಂದ ನೇರವಾಗಿ ಗರ್ಭಗುಡಿ ಕಡೆಗೆ ಹೋಗ್ತೀವಿ. ಅಲ್ಲಿ ಹರಿಹರೇಶ್ವರನ ದರ್ಶನ ಮಾಡ್ಕೊತೀವಿ. ಹಾಗೆ ಬಲಭಾಗದಲ್ಲಿ ಬಂದು ಪ್ರದಕ್ಷಿಣೆ ರೂಪದಲ್ಲಿ ಹೋಗೋ ಸಂದರ್ಭದಲ್ಲಿ ಆ ದೇವಸ್ಥಾನದ ಎಡಭಾಗದಲ್ಲಿ ಅಂದರೆ ಗೋಪುರದ ಕೆಳಭಾಗದಲ್ಲಿ ಒಡಬಂಡೇಶ್ವರ ಅನ್ನುವಂಥ ಬೃಹತ್ ಲಿಂಗ ಇದೆ. ಆ ಲಿಂಗದ ಎದುರಿಗೆ ಬಸವಣ್ಣ ಇದೆ. ಭಾಳ ಜನ ಭಕ್ತರು ಬಂದಂಥವರೆಲ್ಲ ತಮ್ಮ ಹರಕೆಗಳನ್ನು ಬಯಕೆಗಳನ್ನು ಆ ಬಸವಣ್ಣನ ಕಿವಿಯಲ್ಲಿ ಹೇಳಿದಾಗೆ ಅವು ಒಂದು ವರ್ಷದೊಳಗೆ ಈಡೇರ್ತವೆ ಅನ್ನೋಂಥ ನಂಬಿಕೆ ಇದೆ. ಅಲ್ಲಿಂದ ನೇರವಾಗಿ ಸಣ್ಣ ಹರಿಹರೇಶ್ವರ ದೇವಸ್ಥಾನ ದರ್ಶನ ಮಾಡ್ಕೊತೀವಿ. ಹಾಗೆ ಬರುವ ಸಂದರ್ಭದಲ್ಲಿ ಈ ದೇವಸ್ಥಾನದ ಎಡಭಾಗದಲ್ಲಿರುವಂಥ ಲಕ್ಷ್ಮೀ ಗುಡಿ ಅಂತ ಕರ್ತಾರೆ, ಮಹಿಷಾಸುರ ಮರ್ದಿನಿ ಅಂತ ಕರ್ತಾರೆ. ಆ ದೇವಿಯ ದರ್ಶನ ಮಾಡಿಕೊಂಡು ಈ ಆವರಣದಲ್ಲಿ ಸ್ವಲ್ಪ ಹೊತ್ತು ತಂಗಿದ್ದು ಇಲ್ಲಿ ಸನ್ನಿಧಾನದಲ್ಲಿ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೇವರಿಗೆ ಸಮರ್ಪಿಸಿ ಪುಣ್ಯವನ್ನು ಸಂಪಾದಿಸಿಕೊಂಡು ಹೋಗುವಂಥದ್ದು ಈ ಕ್ಷೇತ್ರದ ದೊಡ್ಡ ವಿಶೇಷವಾದಂಥ ಮಹಿಮೆ ಕೂಡ. ಬನ್ನಿ ದೇವಸ್ಥಾನ ದರ್ಶನ ಮಾಡ್ಕೊಂಬರೋಣ. ಇವತ್ತಿನ ಪೂಜೆ ಹೇಳ್ತೀರಾ? ಹರಿಹರೇಶ್ವರ ದೇವಸ್ಥಾನದ ಎಡಭಾಗದಲ್ಲಿರುವಂಥ ಮಹಿಷಾಸುರ ಮರ್ದಿನಿ ಅಂತಲೇ ಕರ್ತಾರೆ, ಲಕ್ಷ್ಮಿ ಅಂತ ಹೇಳಿ ಕರ್ತಾರೆ. ಆ ದೇವಸ್ಥಾನದ ಪ್ರಧಾನ ಅರ್ಚಕರು ನಮ್ಮ ಶೇಷಣ್ಣರಿದ್ದಾರೆ. ಇವತ್ತಿನ ವಿಶೇಷತೆ ಏನು ಜರುಗಿತು ಅನ್ನೋದನ್ನು ಅವರಿಂದಲೇ ಕೇಳೋಣ ಬನ್ನಿ. ಇವತ್ತಿನ ವಿಶೇಷನ ಶಿವರಾತ್ರಿಯ ಇದು ಮಹಾಲಕ್ಷ್ಮಿ ದೇವಸ್ಥಾನದ ಅಭಿಷೇಕವನ್ನು ಮಾಡುತ್ತದೆ. ಅಭಿಷೇಕನೂ ಆಗಿರುತ್ತದೆ. ಹಾಗೂ ಉದ್ಭವ ಗಣೇಶ ಈ ಕಡೆ ಸುಬ್ರಹ್ಮಣ್ಯ ಇರುತ್ತೆ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ಮಹಿಷಾಸುರ ಮರ್ದಿನ ಬಲಭಾಗದಲ್ಲಿರುವಂಥ ವಿಘ್ನೇಶ್ವರನಿಗೆ, ಎಡಭಾಗದಲ್ಲಿರುವಂಥ ಸುಬ್ರಹ್ಮಣ್ಯನಿಗೆ ಅಂದರೆ ತಾಯಿಯ ಮಕ್ಕಳಾದಂಥ ಅವರಿಗೂ ಕೂಡ ಬೆಳಗಿನ ಜಾವದಿಂದ ಇಲ್ಲಿವರೆಗೆ ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ, ತಾಯಿಗೆ ಕುಂಕುಮಾರ್ಚನೆ ವಿಶೇಷವಾಗಿ ಜರುಗಿದೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಆ ದೇವಿಯ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ನಾವೆಲ್ಲ ಬೇಡಿಕೊಳ್ಳೋಣ.
ಮಹಾಶಿವನ ಎಲ್ಲ ಭಕ್ತಾದಿಗಳಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಮಹಾಶುಭಾಶಯಗಳು. ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಈ ದಿವಸ ಮಹಾಶಿವರಾತ್ರಿ ಅಂದರೆ ಹರಿಹರೇಶ್ವರ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಏನು ದೇವಸ್ಥಾನ ಇರ್ತಕ್ಕಂಥವು ನಗರದ ಪ್ರಮುಖ ದೇವಸ್ಥಾನಗಳಲ್ಲಿ ಕೂಡ ವಿಶೇಷ ಪೂಜೆ ಬೆಳಗಿನಿಂದನೂ ಇವತ್ತು ನಾಳೆ ಬೆಳಗಿನ ಜಾವ 4 ಗಂಟೆ ಮಟ್ಟನೂ ಜರುಗುವಂಥ ಈ ಮಹಾಶಿವರಾತ್ರಿ ಪಂಚಾಕ್ಷರಿ ಮತ್ತು ಷಡಾಕ್ಷರಿ ನಮಃ ಶಿವಾಯ ಓಂ ನಮಃ ಶಿವಾಯ ಈ ಮಂತ್ರವನ್ನು ಜಪಿಸ್ತಕ್ಕಂಥ ಈ ದಿನ ಎಲ್ಲರಿಗೂ ಈ ಒಂದು ಮಹಾಶಿವರಾತ್ರಿ ದಿನದಂದು ಎಲ್ಲರಿಗೂ ಒಳ್ಳೆಯದಾಗಲಿ, ಸಮೃದ್ಧಿ ಮಳೆ ಬೆಳೆ ಆಗಲಿ, ರೈತನ ಬದುಕು ಹಸನಾಗಲಿ, ಪ್ರತಿಯೊಬ್ಬರಿಗೂ ಹರಿಹರೇಶ್ವರ ಮತ್ತು ಮಹಾಲಕ್ಷ್ಮಿ ಅಮ್ಮನವರು ಒಳ್ಳೆಯದನ್ನು ಮಾಡಲಿ ಅಂತಂದೇಳಿ ನಾವು ಕೂಡ ಆಶಿಸ್ತೇವೆ. ಹಿಂದೂಗಳ ಮಹಾ ಶಿವರಾತ್ರಿಯ ಶುಭಾಶಯಗಳು. ಈ ದಿನ ದೇಶಾದ್ಯಂತ ಈಶ್ವರ ದರ್ಶನ ಮಾಡುವುದರ ಮೂಲಕ ಈ ಒಂದು ರಾತ್ರಿ ಈಶ್ವರನ ಭಜನೆ ಮಾಡುತ್ತಾ ಹಿಂದೂಗಳು ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಆಚರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ಹಿಂದೂಗಳಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ಎಲ್ಲ ಭಕ್ತಾದಿಗಳಿಗೂ ಹರಿಹರೇಶ್ವರನ ಶುಭಾಶಯಗಳು. ಮಹಾಶಿವರಾತ್ರಿಯ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಮಹಾಶಿವರಾತ್ರಿಯ ಶುಭಾಶಯಗಳು. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಪರಮದಯಾಳು ಪರಮೇಶ್ವರರ ಸಹಿತ ಹರಿಹರೇಶ್ವರನು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ಹರಿಹರದ ನಾಗರಿಕರ ಪರವಾಗಿ ಎಲ್ಲ ಭಕ್ತರಿಗೆ ಬೇಡ್ಕೊಳ್ತಾ ಇದ್ದೇನೆ. ನಮಸ್ಕಾರಗಳು. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನೂರ 8 ಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಮೂಕ ಬಸವೇಶ್ವರ ಅಂತ ದೇವಸ್ಥಾನ ಇದೆ. ಸುಮಾರು ವರ್ಷಗಳಿದ್ದು, ಬಹುಶಃ ಆ ಕಲ್ಲಿನ ವಿಗ್ರಹಗಳನ್ನು ನೋಡಿದ್ರೆ ಗೊತ್ತಾಗ್ತೈತೆ. 600 ವರ್ಷಗಳಿಂದ ಹಿಂದಿನ ಮೂಕ ಬಸವೇಶ್ವರ ದೇವಸ್ಥಾನ. ಹಾಗೆಯೇ ಆ ದೇವಸ್ಥಾನದ ದ್ವಾರ ಬಾಗಿಲಲ್ಲಿ ಎಡಭಾಗದಲ್ಲಿ ಹಳೆಯ ಆಂಜನೇಯ ದೇವಸ್ಥಾನದ ಮೂರ್ತಿ ಇದೆ. ಕಲ್ಲಲ್ಲಿ ಕೆತ್ತಿರೋದು ಅಥವಾ ಕಲ್ಲಲ್ಲಿ ಉದ್ಭವ ಆಗಿರೋದು. ಹಾಗೆಯೇ ಈ ಮೂಕ ಬಸವೇಶ್ವರ ದೇವಸ್ಥಾನದ ಬಲಭಾಗದಲ್ಲಿ ಇತ್ತೀಚೆಗೆ ಪ್ರತಿಷ್ಠಾಪನೆಗೊಂಡಂಥ ವೀರಾಂಜನೇಯನ ಮೂರ್ತಿಯನ್ನು ಕೂಡ ನಾವು ಕಾಣಬಹುದು. ಹೊಸಬರಂಪುರನಲ್ಲಿರುವಂಥ 108 ಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದ್ದೀವಿ. ವೆಂಕಟೇಶ್ವರ ದೇವಸ್ಥಾನದ ಅರ್ಚಕರು ಇವತ್ತಿನ ಶಿವರಾತ್ರಿ ಪ್ರಯುಕ್ತ ಏನೇನು ಕಾರ್ಯಕ್ರಮ ಜರುಗಿದೆ ಆ ಎಲ್ಲ ಮಾಹಿತಿಗಳನ್ನು ನಮಗೆ ಒದಗಿಸಿಕೊಡ್ತಾ ಇದ್ದಾರೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಇವತ್ತು ವಿಶೇಷವಾದಂತಹ ದಿನ ಮಹಾಶಿವರಾತ್ರಿ. ಶಿವನಿಗೆ ವಿಶೇಷವಾದಂತಹ ಪೂಜೆ ಅಲಂಕಾರಗಳನ್ನು ಕೈಗೊಂಡಿದ್ದೇವೆ. ಅದೇ ರೀತಿ 108 ಲಿಂಗೇಶ್ವರ ಹೊಸ ಬ್ರಹ್ಮಪುರದ ಆವರಣದಲ್ಲಿರ್ತಕ್ಕಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ನಿತ್ಯವಾದ ಪಂಚಾಮೃತ ಅಭಿಷೇಕ, ಜಲಾಭಿಷೇಕ, ಅಲಂಕಾರ, ವಿಶೇಷಾದಿ ಪೂಜಾಗಳನ್ನು ಕೈಗೊಂಡಿರ್ತೀವಿ. ಇವತ್ತು ಮಹಾಶಿವರಾತ್ರಿ ವಿಶೇಷದಿಂದ ಭಕ್ತರು ಶ್ರೀ ಭಗವಂತನ ದರ್ಶನಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸರ್ವೇ ಜನಾಃ ಸುಖಿನೋ ಭವಂತು. समर्पयामि रक्षाकारयामि ओम निशसीदु गणपते सत्वा
ಹರಿಹರ ನಗರದ ಬರಂಪುರ ಏರಿಯಾದಲ್ಲಿರುವಂಥ 108 ಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ 108 ಲಿಂಗೇಶ್ವರ ದೇವಸ್ಥಾನ, ಶ್ರೀ ಬಸವೇಶ್ವರ ದೇವಸ್ಥಾನ, ಶ್ರೀ ಕುಂಬಳೇಶ್ವರ ದೇವಸ್ಥಾನ, ಶ್ರೀ ಶನೇಶ್ವರ ದೇವಸ್ಥಾನ, ಶ್ರೀ ಗಣೇಶ ದೇವಸ್ಥಾನ, ಶ್ರೀ ಮೂಕಬಸವೇಶ್ವರ ದೇವಸ್ಥಾನ, ಶ್ರೀ ಆಂಜನೇಯ ದೇವಸ್ಥಾನ ಒಳಗೊಂಡಂತೆ ಸುಬ್ರಹ್ಮಣ್ಯ ದೇವಸ್ಥಾನ, ವೆಂಕಟೇಶ್ವರ ದೇವಸ್ಥಾನಗಳನ್ನು ನಾವಿಲ್ಲ ದರ್ಶನ ಮಾಡಿಕೊಳ್ಬೋದು. ಹಾಗೆಯೇ 108 ಲಿಂಗೇಶ್ವರ ದೇವಸ್ಥಾನದ ಸಮಿತಿಯವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಮಹಾಶಿವರಾತ್ರಿ ಇರೋದ್ರಿಂದ ನಿನ್ನೆಯಿಂದ ಇಂದಿನವರೆಗೆ ಏನೆಲ್ಲ ಕಾರ್ಯಕ್ರಮ ಜರುಗಿವೆ ಅವರಿಂದಲೇ ನಾವು ತಿಳಿದುಕೊಳ್ಳೋಣ ಬನ್ನಿ. ನನ್ನ ಹೆಸರು ಶಿವಕುಮಾರ್ ಕಂಚಿಕೇರಿ ಅಂತ. ಈ ಕಮಿಟಿಯಲ್ಲಿ ಸಹ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಕ್ಷೇತ್ರಕ್ಕೆ ಭಾಳ ಇತಿಹಾಸ ಇದೆ. ಇಂದಿನ ಹಿರಿಯರು ಹೇಳುವ ರೀತಿಯಲ್ಲಿ ಶ್ರೀ ಹರಿಹರೇಶ್ವರ ದೇವಸ್ಥಾನ 12ನೇ ಶತಮಾನದಲ್ಲಿ ಇದೆ ಅಂತ ಹೇಳ್ತಾರೆ. ನಮ್ಮ ಪೂರ್ವಿಕರು ಹೇಳುವ ರೀತಿಯಲ್ಲಿ ಇದು ಇನ್ನು ಹಿಂದೆ ಹೋಗಿ 6ನೇ ಶತಮಾನದಿಂದಲೂ ಇಲ್ಲಿ ಈ ದೇವಸ್ಥಾನಕ್ಕೆ ಇತಿಹಾಸ ಇದೆ ಅಂತ ನಮ್ಮ ಪೂರ್ವಿಕರು ಇಲ್ಲಿ ಹೇಳ್ತಾ ಬಂದಿದ್ದಾರೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಹಿಂದೆ ಹಿರಿಯರು ಭಾಳ ಸೇವೆಯನ್ನು ಈ ದೇವಸ್ಥಾನಕ್ಕೆ ಸೇವೆ ಸಲ್ಲಿಸಿ ಹೋಗಿದ್ದಾರೆ. ಅನೇಕ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಈ ಜೀರ್ಣೋದ್ಧಾರಕ್ಕೆ ಕಾರಣೀಭೂತರಾಗಿದ್ದಾರೆ. ಹಾಗೆ ಇಲ್ಲಿ ಹಿಂದೆ 50 ವರ್ಷದ ಹಿಂದೆ ಇಲ್ಲಿ ಒಬ್ಬ ನಮ್ಮ ಸಂತರು ಬಂದರು. ಇಲ್ಲಿ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಅಂತ ಈ ಕ್ಷೇತ್ರಕ್ಕೆ ಆಗಮಿಸಿದರು. ಅಂದಿನಿಂದ ಈ ಕ್ಷೇತ್ರದ ಒಂದು ವಿಶೇಷನೇ ಬದಲಾವಣೆ ಆಗ್ತಾ ಹೋಗ್ತು. ಇಲ್ಲಿ ಆ ಗುರುಗಳ ಆಶೀರ್ವಾದ ಮತ್ತು ಗುರುಗಳ ಪವಾಡದಿಂದ ಈ ಕ್ಷೇತ್ರ ಭಾಳ ಉತ್ತಮವಾಗಿ ಬೆಳೀತಾ ಬಂತು. ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರ ಕೃಪಾಶೀರ್ವಾದದಿಂದ ಅವರ ಸನ್ಮಾರ್ಗದಲ್ಲೇ ಇಂದಿನ ಈ ಮಹಾಶಿವರಾತ್ರಿಯ ಕಾರ್ಯಕ್ರಮ ಜರುಗಿದೆ. ಹಾಗೆ ಅವರ ಮಾರ್ಗದರ್ಶನದಲ್ಲಿ ನಾವು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಕಮಿಟಿಯ ಎಲ್ಲರೂ ಸದಸ್ಯರು ಕೈ ಜೋಡಿಸಿದ್ದಾರೆ. ಅವರ ಸ್ವಾಮಿಗಳ ಸನ್ಮಾರ್ಗದಲ್ಲಿ ನಾವು ಮುಂದೆ ದೇವಸ್ಥಾನದ ಮುಂಭಾಗದಲ್ಲಿ ಯಾತ್ರಿಗಳ ನಿವಾಸದ ಕಟ್ಟಡವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಹಾಯವನ್ನು ನೀಡಿದ್ದಾರೆ. ಇನ್ನೂ ಸಹ ಸಹಾಯ ನೀಡಲು ಮುಂದೆ ಬಂದಿದ್ದಾರೆ. ಕಟ್ಟಡದ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ದೇವಸ್ಥಾನ 108 ಲಿಂಗೇಶ್ವರ ದೇವಸ್ಥಾನ ಶಿಥಿಲಗೊಂಡಿದೆ. ಆ ಕಾರಣಕ್ಕೆ ನಾವು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಬಸವೇಶ್ವರ ದೇವಸ್ಥಾನವೂ ಸಹ ಶಿಥಿಲಗೊಂಡಿದೆ. ಆ ಕಾರ್ಯಕ್ರಮ ಆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಗೋಪುರ ನಿರ್ಮಾಣ ಮಾಡಬೇಕಂತೇಳಿ ಈ ಕಮಿಟಿಯವರು ತೀರ್ಮಾನ ಮಾಡಿದ್ದಾರೆ. ಈ ಶ್ರೀ ಕುಂಬಳೇಶ್ವರ 108 ಲಿಂಗೇಶ್ವರ ಸೇವಾ ಸಮಿತಿಯ ಟ್ರಸ್ಟ್ ಇವರ ವತಿಯಿಂದ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ. ಈ ಕಾರ್ಯಕ್ರಮಕ್ಕೆ ಶ್ರೀ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಮತ್ತು ಶಿವಕುಮಾರ ಸ್ವಾಮಿಗಳವರ ಸನ್ಮಾರ್ಗದಲ್ಲಿ ನಾವು ಎಲ್ಲ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ. ಹರಿಹರದ ಶಾಸಕರಾದಂಥ BP ಹರೀಶ್ ಅವರು ಈ ಒಂದು ಕಟ್ಟಡ ಸಹಾಯರ್ಥವಾಗಿ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ಅದೇ ರೀತಿಯಾಗಿ ಮಾಜಿ ಶಾಸಕರು ಶಿವಶಂಕರ್ ಅವರು ಹಾಗೂ ಮಾಜಿ ಶಾಸಕರಾದ S ರಾಮಪ್ಪನವರು ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ಅವರಿಗೆ ನಮ್ಮ ಕಮಿಟಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಸದ್ಭಕ್ತ ಮಹಾಶಯರು ತಮ್ಮ ಕೈಲಾದ ದಾನವನ್ನು ನೀಡಿ ದೇಣಿಗೆಯನ್ನು ನೀಡಿ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ನಾವು ಭಕ್ತಾದಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈ ಒಂದು ಕಾರ್ಯಕ್ರಮ ಇಷ್ಟು ಮಟ್ಟಕ್ಕೆ ನಡೆಯಲು ನಮ್ಮ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಸನ್ಮಾರ್ಗ ಅವರ ಆಶೀರ್ವಾದ ನಮ್ಮ ಟ್ರಸ್ಟ್ ಮೇಲೆ ಇದೆ. ಅವರು ನಮ್ಮ ಟ್ರಸ್ಟನ್ನು ಮುನ್ನಡೆಸಲು ಸದಾ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರಿಗೂ ಸಹ ನಾವು ಹೃದಯಪೂರ್ವಕವಾಗಿ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಕೇಳಿದಲ್ಲ ವೀಕ್ಷಕರೇ, ಹರಿಹರ ನಗರದ 108 ಲಿಂಗೇಶ್ವರ ದೇವಸ್ಥಾನ ಅಂದರೆ 50 ವರ್ಷಗಳಿಂದ ಕೂಡ ಜನ ಮಾನಸಲ್ಲಿ ಉಳಿದಿರುವಂಥ. ಯಾಕಂದರೆ ದಾವಣಗೆರೆ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಅತಿರುದ್ರ ಯಾಗ ಮಾಡಿದಂಥ ಸ್ಥಳ ಯಾವುದಾದಿದ್ದರೆ ಅದು 108 ಲಿಂಗೇಶ್ವರ ಅನ್ನೋದನ್ನು ಶ್ರೀಗಳೇ ನಮಗೆ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿನ ಶಾಸಕರ ಆದಿಯಾಗಿ ಜನಪ್ರತಿನಿಧಿಗಳು ಈ ಒಂದು ದೇವಸ್ಥಾನವನ್ನು ಊರ್ಜಿತಗೊಳಿಸಬೇಕಂದ್ರೆ ಜೀರ್ಣೋದ್ಧಾರ ಮಾಡಲಿಕ್ಕೆ ಸುತ್ತಮುತ್ತಲಿನ ಗ್ರಾಮದ ಜಿಲ್ಲೆಯ ಸದ್ಭಕ್ತರು ತಮ್ಮ ತನುಮನಧನವನ್ನು ಅಂದರೆ ಈ ಒಂದು ಐತಿಹಾಸಿಕ ಸ್ಥಳ ಉಳಿದು ಮುಂದೆ ಪ್ರವಾಸ ತಾಣ ಆಗಲಿಕ್ಕೆ ತಾವೆಲ್ಲ ಶ್ರಮಿಸಬೇಕಂತೇಳಿ ನಮ್ಮ ಸಮಿತಿಯವರು ನಮ್ಮ ಮುಂದೆ ಮಾಹಿತಿ ನೀಡಿದ್ದಾರೆ. ನಮ್ಮ ಕರ್ನಾಟಕದ ಗಡಿ ಭಾಗ ಅಂದರೆ ಬೆಳಗಾವಿ, ಅದರ ಪಕ್ಕದಲ್ಲೇ ಸೊಲ್ಲಾಪುರ ಅಂತ ಇದೆ. ಸೊಲ್ಲಾಪುರ ಸಿದ್ದರಾಮೇಶ್ವರ ಭಾಳ ಶ್ರೇಷ್ಠವಾದಂಥ ಶರಣ. ಆ ಸೊಲ್ಲಾಪುರದಲ್ಲಿ ಕೆಲವಾರು ವರ್ಷ ಇದ್ದು ಈ ಒಂದು ದೇವಸ್ಥಾನಕ್ಕೆ ಸುಮಾರು 50 ವರ್ಷಗಳಿಂದ ಸಂಪರ್ಕ ಇಟ್ಕೊಂಡು ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಿಕ್ಕೆ ಕಾರಣೀಕರ್ತರು ಅಂದರೆ ನಮ್ಮ
ಷಟಸ್ಥಲ ಬ್ರಹ್ಮಿ ಬಸವಲಿಂಗ ಶರಣರು. ಅಂದರೆ ಸುಮಾರು 50 ವರ್ಷಗಳಿಂದ ಇಲ್ಲಿವರೆಗೆ 156 ಅನುಷ್ಠಾನಗಳನ್ನು ಮಾಡಿದಂಥ ಶರಣರು, ಅಂಥ ಪೂಜ್ಯರು ದೊರಕಿರುವಂಥದ್ದು ಈ ಭಾಗದ ಎಲ್ಲ ಸದ್ಭಕ್ತರು ಕೂಡ ಅತ್ಯಂತ ಭಕ್ತಿ ಮತ್ತು ಆನಂದದಾಯಕವಾಗಿದೆ. ಇಲ್ಲಿ ನಡೆಯುತ್ತಿರುವಂಥ ಎಲ್ಲ ಕಾರ್ಯಕ್ರಮಗಳು ಬಹುಶಃ ಶನೇಶ್ವರ ದೇವಸ್ಥಾನ ಇರ್ಬೋದು, ಬಸವೇಶ್ವರ ದೇವಸ್ಥಾನ ಇರ್ಬೋದು, 108 ಲಿಂಗೇಶ್ವರ ದೇವಸ್ಥಾನ ಭಾಳ ವಿಶೇಷತೆ ಅಂದರೆ ಯಾವುದೇ ಊರಿನ ದೇವಸ್ಥಾನಕ್ಕೆ ಹೋದರೆ ಈಶ್ವರ ಪೂರ್ವಕ್ಕೆ ಮುಖ ಮಾಡಿರ್ತಾನೆ, ಆದರೆ ಇಲ್ಲಿನ ಈಶ್ವರ ಪಶ್ಚಿಮಕ್ಕೆ ಮುಖ ಮಾಡಿದಾನೆ ಅಂದರೆ ಭಾಳ ವಿಶೇಷತೆ. ಅಂದರೆ ದೇವರು ಇದ್ದಲ್ಲಿಗೆ ಭಕ್ತರು ಬರ್ತಾರೆ, ಆದರೆ ಭಕ್ತರಿದ್ದಲ್ಲಿಗೆ ದೇವರು ಬರ್ತಾನೆ ಅನ್ನೋದಕ್ಕೆ ಈ ಬಸವಣ್ಣನೇ ಸಾಕ್ಷಿ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಪ್ರಸಿದ್ಧವಾದ ಕ್ಷೇತ್ರ ಅಂದರೆ 108 ಲಿಂಗೇಶ್ವರ ದೇವಸ್ಥಾನ ಅಂತ ಎಲ್ಲರಿಗೂ ಇತಿಹಾಸದಲ್ಲೇ ಇದೆ. ಹಿಂದೆ ಎಲ್ಲ ಪೆಟ್ರೋಲಿಂಗಕ್ಕೆ ಸಣ್ಣ ಹುಗ್ಗಿ ಪಾಯಸ ಮಾಡ್ತಿದ್ರು ಶಿವರಾತ್ರಿ. ಈಗ ಸಹಿತವಾಗಿ ನಿಂತಿದೆ, ಶಬ್ದವಾಗಿ ಪ್ರತ್ಯೇಕವಾಗಿ ನಿಂತಿದೆ. ಈಗ ಯಾರು ಭಕ್ತರು ಬರ್ತಾ ಇಲ್ಲ ಅಂದ್ಬಿಟ್ಟು. ಆಮೇಲೆ ವಿಶೇಷತೆ ಇಲ್ಲಿ 108 ಲಿಂಗೇಶ್ವರ ಏನಪ್ಪ ಅಂದರೆ ಎಲ್ಲ ಕಡೆ ಒಳ್ಳೆ ಎಡಗಡೆ ಇರುತ್ತೆ. ನಮ್ಮ 108 ಲಿಂಗೇಶ್ವರ ದೇವಸ್ಥಾನ ಸ್ಪೆಷಲ್ ಏನಂದರೆ ಇದು ಬಲಗಡೆಗಿದೆ. ಆಮೇಲೆ ಸಂಕ್ರಾಂತಿ ಹಬ್ಬದಾಗೆ ವಿಶೇಷವಾಗಿ ಏನಂದರೆ ಸೂರ್ಯನ ಕಿರಣ ಡೈರೆಕ್ಟಾಗಿ ಲಿಂಗು ಬಿದ್ದ ನಂತರ ಪಕ್ಷವಾಗಿ ಬಸವಣ್ಣ ಬರುತ್ತೆ. ಇದೇ ಇಲ್ಲಿ ವಿಶೇಷತೆ. ಆಮೇಲೆ ಕುಂಬಳೇಶ್ವರ ದೇವಸ್ಥಾನ ಇದೆ, ಐತಿಹಾಸಿಕ ದೇವಸ್ಥಾನ ಇದೆ ಕುಂಬಳೇಶ್ವರ ದೇವಸ್ಥಾನ. ಇದನ್ನು ಸರ್ಕಾರದವರಾಗಲಿ ಜನತೆಗಳಾಗಲಿ ಯಾರು ಇದನ್ನು ತಗೊಂಡು ಬಂದಿಲ್ಲ. ಈಗ ಅದು ದೇವಸ್ಥಾನ ಹೇಗಿದೆ ಅಂದರೆ ಮಳೆ ಬಂದರೆ ಸೋಗ್ತಾ ಇದೆ, ಭಾಳ ಹಾಳಾಗ್ತಾ ಇದೆ ದೇವಸ್ಥಾನ. ಇನ್ನು ಮೇಲಾದರೂ ಸರ್ಕಾರ ಕಡಿತಿರೋದು. ಆದ್ರೆ ಇಲ್ಲಿ ಆಚಿ ಮಾಚಿ ಶಾಸಕರೇನಲ್ಲ ಅವರಾದ್ರೂ ನೋಡಲೇಬೇಕು. ಯಾಕಂದ್ರೆ ಇಷ್ಟು ಪ್ರಸಿದ್ಧವಾದ ದೇವಸ್ಥಾನ ಏನಿಲ್ಲ ಅಂದರೂ ಎಂಟ್ರೆನ್ಸ್ ಮೆಟ್ಲಿಂದ ಹಿಡಿದು ಡೆಡ್ ಎಂಡ್ವರೆಗೂ ದೇವಸ್ಥಾನಗಳೇ ಇದೆ. ಈಗೆಲ್ಲ ಬರೀ ಸೈಟು ಮನೆಗಳಿರೋಂಥ ಜಾಗದಲ್ಲಿ ಪೂರ್ತಿ ದೇವಸ್ಥಾನ ತುಂಬಿರೋಂಥ ಸ್ವಚ್ಛವಾಗಿರೋಂಥ ದೇವಸ್ಥಾನ ಇದೆ. ಈ ಜಾಗದಲ್ಲಿ ಯಾವುದೇ ಥರದ ಸ್ಪೆಷಾಲಿಟಿ ಸಿಗ್ತಾ ಇಲ್ಲ, ನಗರಸಭೆಯಿಂದನೂ ಸ್ಪೆಷಾಲಿಟಿ ಸಿಗ್ತಾ ಇಲ್ಲ. ದಯವಿಟ್ಟು ಸರ್ಕಾರದಿಂದ ಮೇಲ್ಗಡೆ ಯಾರ ಅಧಿಕಾರಿಗಳಿರಲಿ ಯಾರೇ ಇರಲಿ ಒತ್ತಡ ಹಾಕ್ಬಿಟ್ಟು ಇಳಿದು ಕೆಳಗಿಳಿದು ನೋಡಬೇಕು ದೇವಸ್ಥಾನ ಎಷ್ಟಿದೆ, ಏನಾಗಿದೆ ದೇವಸ್ಥಾನ. ಮಳೆ ಬಂದರೆ ಅಷ್ಟು ದೇವಸ್ಥಾನ ಸೋಗ್ತಾ ಇದ್ದಾವೆ. ಆಮೇಲೆ ನೀರು ಬಂತು ಅಂದರೆ ಅಷ್ಟು ಹೊರಗಡೆ ನೀರು ಬರುತ್ತೆ. ಏನಿಲ್ಲ ಅಂದರೆ ಕನಿಷ್ಠ ಜೋರು ಮಳೆ ಬಂತಂದರೆ ಇಲ್ಲಿ ಮರ ಸೊಟ್ಟದ ಮರ ನೀರು ನಿಲ್ಬೇಕು, 4-5 ಅಡಿ ನೀರು ನಿಲ್ಲುತ್ತೆ. ಆ 4-5 ಅಡಿ ನೀರು ಇಲ್ಲಿಂದ ಹೊರಗಡೆ ಹಾಕ್ಬೇಕಾದ್ರೆ ಭಾಳ ಕಷ್ಟ ಇದೆ. ಆಮೇಲೆ ಒಡತೆ ಬಂದಿದೆ ಹಿಂದ್ಗಡೆಗೆಲ್ಲ ನೀರು ಬಸ್ಸಿ ನೀರು ಬರ್ತಾ ಇದೆ. ಅದು ಮುಜರಾ ಇಲಾಖೆ ಸೇರಿದಂಥ ದೇವಸ್ಥಾನ. ಮುಜರಾ ಇಲಾಖೆ ಅಂದರೆ ಇವತ್ತಿನವರೆಗೂ ಬಂದು ಒಂದು ಸ್ವಚ್ಛತೆಯೂ ಮಾಡೋಂಗಿಲ್ಲ, ತಿರುಗಿ ನೋಡೋಂಗಿಲ್ಲ. ಯಾಕಂದ್ರೆ ಇಲ್ಲಿ ಜನ ಹೋಗ್ತಾ ಇದೆ ಅಂದರೆ ಇವತ್ತು ಭಕ್ತರು ಇಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮಗೆ ಅದಕ್ಕೆ ಆಗುತ್ತೆ ದೇವಸ್ಥಾನ ಕಮಿಟಿಯವರಿಗೆ. ಯಾರು ಜಾರಿ ಬಿದ್ದರೆ ಯಾರು ಹೆಂಗೆ ಹೇಳ್ಬೇಕಪ್ಪ, ಇಷ್ಟು ಜನ ಭಕ್ತರು ಬರ್ತಾ ಇದಾರಲ್ಲ. ದಯವಿಟ್ಟು ಒಂದು ವಿನಂತಿ, ಹರಿಯಾಣದಲ್ಲಿ ಆಚೆ ಶಾಸಕರಾಗಿ ಮಾಜಿ ಶಾಸಕರಾಗಿ ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಅಂತ್ಯ ಕಾಣಿಸ್ಬೇಕು. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮಹಾಶಿವರಾತ್ರಿ 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 ಹಬ್ಬದ ಶುಭಾಶಯಗಳು. ಮಹಾಶಿವರಾತ್ರಿಯ ಶುಭಾಶಯಗಳು. ಮಹಾಶಿವರಾತ್ರಿಯ ಶುಭಾಶಯಗಳು. ಸರ್ವ ಭಕ್ತಾದಿಗಳು ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮ್ಮ ಹರಿಹರೇಶ್ವರ ದೇವಸ್ಥಾನ ಇತಿಹಾಸ ಸಾರ್ತಕ್ಕಂಥ ಐತಿಹಾಸಿಕ ಸ್ಥಳವಾಗಿದೆ. ಅದೇ ರೀತಿ ಕೂಡ ಇಲ್ಲಿ 108 ಲಿಂಗೇಶ್ವರ ಕೂಡ ಅದೇ ರೀತಿಯಾಗಿದೆ. ಇಲ್ಲಿ ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತವೃಂದದವರಲ್ಲಿ ಆಗಮಿಸ್ತಾರೆ. ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲ ಸಮಿತಿಯವರು ಕೂಡ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಏನು ಎಲ್ಲ ಸೌಲಭ್ಯಗಳನ್ನು ಆಗಬೇಕು. ಇಲ್ಲಿ ಏನು ನಮ್ಮ ದೇವಸ್ಥಾನ ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಅನ್ನೋದು ಅವರೇನು ಕಮಿಟಿಯವರು ಕೂಡ ಮಾಡಿದ್ದಾರೆ. ಈಗಾಗಲೇ ಎಲ್ಲ ಭಕ್ತರವರು ಕೂಡ ಇಲ್ಲಿಗೆ ದೇಣಿಗೆಯನ್ನು ಏನು ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಸರ್ವ ಭಕ್ತವೃಂದದವರು ತನುಮನದೊಂದಿಗೆ ಸಹಕಾರ ನೀಡಿ ಈ ದೇವಸ್ಥಾನ ಜೀರ್ಣೋದ್ಧಾರ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಮುಂದಿನ ಯುವ ಪೀಳಿಗೆ ಈ ಒಂದು ಇತಿಹಾಸ ಸಾರ್ತಕ್ಕಂಥ ಕಾರ್ಯವನ್ನು ಮಾಡಲಿಕ್ಕೆ ಎಲ್ಲ ಸಮಿತಿಯವರು ಕೂಡ ಈ ಭಕ್ತವೃಂದವರು ಕೈ ಜೋಡಿಸಬೇಕು ಅನ್ನೋದು ನಮ್ಮ ನಕ್ಷತ್ರ ಟಿವಿ ಕೂಡ ಹಾರೈಸುತ್ತದೆ. ಮಲ್ಪಯಾಮಿ ಮಧು ಪರ್ಕಮ್ಮ ಮಧು ವಾತಾವೃತಾಯಿನಿ ಮಧುಚಂದ್ರ ಸಿಂಧವಃ ಮಾಧ್ವೇರ್ಮ ಸಂತೋಷಿ ಮಧು ನಕ್ಕಮತೋಷಿ ಮಧು ಮತ್ಪಾಷ್ಟಿಮ ಮೃಜ ಮಧು ಜ್ಯೋರಸ್ತುನಃ ಪಿತಾ ಮಧು ಮಾನ್ವ ವನಸ್ಪತಿರ್ಮಧು ಮಧು ವೀಕ್ಷಕರೇ, ಹರಿಹರದ ಶಿವಮೊಗ್ಗ ರಸ್ತೆಯಲ್ಲಿರುವಂಥ ಶ್ರೀ ಫಕೀರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕ
ಪಂಚಾಮೃತ ಅಭಿಷೇಕ, ಬಿಲ್ವಾರ್ಚನೆ, ವಿವಿಧ ವಿಶೇಷ ಪೂಜಾ ಸೇವಾ ಕಾರ್ಯಗಳು ಜರುಗಿವೆ. ಇಲ್ಲಿ ಈ ಒಂದು ಮಹಾಶಿವರಾತ್ರಿಯ ಹಬ್ಬದ ಪ್ರಯುಕ್ತ ನೂರಾರು ಜನ ಸದ್ಭಕ್ತರು ಬಂದು ಸ್ವಾಮಿಯ ದರ್ಶನ ಪಡೆದು ತಮ್ಮ ಸೇವೆಯನ್ನು ಸಲ್ಲಿಸಿ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮಠದ ವತಿಯಿಂದ ಶುಭಾಶಯ ಕೋರುತ್ತೇವೆ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಪರಮೇಶ್ವರನು ಒಳ್ಳೆಯದನ್ನು ಮಾಡಲಿ. ಶಿವರಾತ್ರಿಯ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿಯ ಹಬ್ಬದ ಶುಭಾಶಯಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಂದೆ ತಾಯಿಗೆ ವಂದನೆ, ಗುರುಗಳಿಗೆ ವಂದನೆ, ವಿದ್ಯಾದೇವಿಗೆ ವಂದನೆ, ಭರತ ಮಾತಿಗೆ ವಂದನೆ. ಓ ಮೈ ಗಾಡ್, ಐ ಥ್ಯಾಂಕ್ ಯು. ಯು ಹ್ಯಾಡ್ ಸ್ಟಡಿ ವೆಲ್. ವಕ್ರತುಂಡಾಯ ನಮಃಕಾಯ ಸೂರ್ಯಕೋಟಿ ಸಮರ್ಪಭ ನಿಯುರಿಗ್ಯಂ ಗುರುಮೇ ದೇವು ಸರ್ವಕಾದೇಶು ಸರ್ವದ ಬೆನಕ ಬೆನಕ ಏಕದಂತ ಪತ್ರದಲ್ಲೂ ಪಾಣಿಪಿತ ಮುತ್ತಿನೊಳ್ಳೆ ಒಪ್ಪಳ್ಳ ವಿದ್ಯೇಶನನು 21 ನಮಸ್ಕಾರ. ಓಂ ಸುವರ್ಣರುಷ್ಟಿಂ ಕುರುಮೇ ಕ್ರಿಯಶ್ರೀ ಕಲ್ಯಾಣರುಷ್ಟಿಂ ಕುರುಮೇ ಕ್ರಿಯಶ್ರೀ ವಿಭೂತಿರುಷ್ಟಿಂ ಕುರುಮೇ ಕ್ರಿಯಶ್ರೀ ಕಲ್ಯಾಣರುಷ್ಟಿಂ ಕುರುಮೇ ಕ್ರಿಯಶ್ರೀ. ಓಂ ಥ್ಯಾಂಕ್ ಯು. ಸ್ವಾಮಿ ಮಠದಲ್ಲಿ ಶಿವಲಿಂಗಜ್ಜನವರ ಗದ್ದಿಗೆ ಇದೆ. ಸಪ್ತ ಮಾತೃಕೆಯ ಮೂರ್ತಿಗಳಿವೆ. ಹಾಗೆಯೇ ನವಗ್ರಹ ಮೂರ್ತಿಗಳನ್ನು ಕಾಣಬಹುದು. ಇಲ್ಲಿ ಬಂದಂಥ ಸದ್ಭಕ್ತರು ಫಕೀರ್ ಸ್ವಾಮಿ ದರ್ಶನ ಮಾಡಿಕೊಂಡು ಸಪ್ತ ಮಾತೃಕೆಯ ದರ್ಶನ ಮಾಡಿಕೊಂಡು ಶಿವಲಿಂಗನವರ ಗದ್ದಿಗೆ ದರ್ಶನ ಮಾಡಿಕೊಂಡು ನವಗ್ರಹಗಳಿಂದ ನಮ್ಮ ಮನಸ್ಸಿಗೆ ಆಗುವಂತಹ ಲೋಪ ದೋಷಗಳನ್ನು ಶಾಂತಿಪೂರ್ವಕವಾಗಿ ದರ್ಶನ ಮಾಡಿಕೊಂಡು ತಮ್ಮ ಕೃಪೆಗೆ ಪಾತ್ರ ಆಗಬಹುದು. ಸದ್ಭಕ್ತರು ಪ್ರತಿ ಅಮಾವಾಸ್ಯೆ ದಿನ ಇಲ್ಲಿ ಅಭಿಷೇಕ ಮಾಡಿಸ್ತಾರೆ. ಇಲ್ಲಿನ ಶಿವಲಿಂಗಜ್ಜನವರ ಕುಟುಂಬದವರು ಪ್ರತಿ ಅಮಾವಾಸ್ಯೆ ದಿನ ಬಂದಂಥ ಸದ್ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡ್ತಾರೆ. ಹಾಗೆಯೇ ಶಿವರಾತ್ರಿ ಅಲ್ಲದೆ ಕಾರ್ತಿಕ ಮಾಸದಲ್ಲಿ ಶ್ರಾವಣದ 1 ತಿಂಗಳ ಪರ್ಯಂತ ಇಲ್ಲಿ ಅಭಿಷೇಕ ನಡೀತಾ ಇದೆ. ಹಾಗಾಗಿ ಸದ್ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ತಮ್ಮ ತನು ಮನ ಧನಗಳನ್ನು ಅರ್ಪಿಸಿ ಮಹಾತ್ಮರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಿಸಿಕೊಳ್ಳುತ್ತಿದ್ದಾರೆ. ಫಕೀರ್ ಸ್ವಾಮಿ ಮಠದ ಆವರಣದಲ್ಲಿ ನವಗ್ರಹಗಳನ್ನು ನಾವು ಕೂಡ ನೋಡ್ಬೋದು. ಭಾಳಷ್ಟು ಹಳೆಯ ಕಾಲದ ಶಿಲಾಮೂರ್ತಿಗಳು. ಹಾಗೆಯೇ ಈ ಒಂದು ನವಗ್ರಹಗಳ ಮೂರ್ತಿಯ ಮುಂಭಾಗದಲ್ಲಿ ಸಪ್ತ ಮಾತೃಕೆಯರು ಭಾಳ ವಿಶೇಷವಾದ ಕೆತ್ತನೆಗಳನ್ನು ಒಳಗೊಂಡಿರುವಂಥ ಈ ಸಪ್ತ ಮಾತೃಕೆಯರ ಮೂರ್ತಿಗಳನ್ನು ಕೂಡ ನೋಡ್ಬೋದು. ಸಪ್ತ ಮಾತೃಕೆಯ ಮೂರ್ತಿಗಳ ಪಕ್ಕದಲ್ಲಿ ಅಂದರೆ ಈ ಭಾಗದಲ್ಲಿ ಶರಣರಾಗಿ ತಮ್ಮ ಜೀವಿತಾವಧಿಯಲ್ಲಿ ಬಂದ ಸದ್ಭಕ್ತರಿಗೆ ಇಷ್ಟಾರ್ಥವನ್ನು ನೆರವೇರಿಸಿಕೊಟ್ಟಂಥ ಲಿಂಗೈಕ್ಯ ಶರಣ ಶಿವಲಿಂಗಪ್ಪಜ್ಜನವರ ಕರ್ತೃ ಗದ್ದಿಗೆಯನ್ನು ಕೂಡ ನಾವಿಲ್ಲಿ ಕಾಣಬಹುದು. ಲಿಂಗೈಕ್ಯ ಶರಣ ಶಿವಲಿಂಗಪ್ಪಜ್ಜನವರು ತಮ್ಮ ಜೀವಿತಾವಧಿಯಲ್ಲಿ ಇಲ್ಲಿ ಬಂದಂಥ ಅನೇಕ ಸದ್ಭಕ್ತರಿಗೆ ನಾವೇನು ಶಿರಟ್ಟಿ ಫಕೀರ್ ಸ್ವಾಮಿ ಅಂತೇನು ಕರಿತೀವ ಆ ಹಿನ್ನೆಲೆಯಲ್ಲಿ ಭಾವೈಕ್ಯತೆಯ ಮಠವಾಗಿ ಬಂದಂಥ ಸದ್ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರಿಗೆ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ವರಗಳನ್ನು ಕೊಟ್ಟಂಥ ಶರಣರು ನಮ್ಮ ಶಿವಲಿಂಗಪ್ಪಜ್ಜನವರು. ಅವರ ಕರ್ತೃಗದ್ದಿಗಿದೆ. ಇಲ್ಲಿ ದರ್ಶನ ಮಾಡಿಕೊಂಡು ಎಷ್ಟೋ ಮನಸ್ಸಿನ ವೇದನೆಗಳನ್ನು ದೂರ ಮಾಡಿಕೊಳ್ಳೋಕ್ಕೆ ಭಕ್ತರು ಅಮಾವಾಸ್ಯೆ ಸೋಮವಾರ ವಿಶೇಷ ದಿನಗಳಲ್ಲಿ ಬಂದು ದರ್ಶನ ಮಾಡಿಕೊಳ್ತಾ ಇದ್ದಾರೆ. ನವರತ್ನ ಜ್ಯುವೆಲರ್ಸ್, ಟೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ PP ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.